ನಮಸ್ಕಾರಗಳು ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಕೆಲವು ವೇಳೆ ತಾಳ್ಮೆಯ ಮಹತ್ವವನ್ನು ಅನೇಕ ಹಿರಿಯರು ಹೇಳ್ತಾರೆ ಗೆಳೆಯರೇ. ತಾಳಿದವನು ಬಾಳಿಯಾನು ಅನ್ನೋ ಎರಡು ಪದದಲ್ಲೇ ಭಾಳ ಅರ್ಥ ಇದೆ, ಸತ್ಯ ಇದೆ ಅಂತ. ಒಂದು ಸಾರಿ ಇಬ್ಬರು ದೇವ್ರನ್ನ ಕೇಳ್ತಾರೆ, ನಮ್ಗೆ ಯಾವುದಾದ್ರು ಸಸ್ಯಗಳನ್ನ ಕೊಡು, ನಾವು ಬೆಳೆಸ್ತೀವಿ ಅಂತ. ದೇವರು ಒಬ್ಬರಿಗೆ ಗರಿಕೆ ಮತ್ತು ಇನ್ನೊಬ್ಬನಿಗೆ ಬಿದಿರು ಕೊಡ್ತಾರೆ. ಗರಿಕೆಯವನು ನೆಟ್ಟು ಚೆನ್ನಾಗಿ ನೋಡಿಕೊಂಡು ಅದರ ಫಲದ ಬಗ್ಗೆ ಯೋಚನೆ ಮಾಡದೆ ಚೆನ್ನಾಗಿ ಕೆಲಸ ಮಾಡಿ ಆರೈಕೆ ಮಾಡ್ತಾನೆ. ಅದೇ ಥರ ಬಿದಿರಿನವನು ಕೂಡ ಅದನ್ನು ನೆಟ್ಟು ಚೆನ್ನಾಗಿ ಆರೈಕೆ ಮಾಡ್ತಾನೆ. ಆದರೆ ಗರಿಕೆ ಕೆಲವೇ ದಿನಗಳಲ್ಲಿ ಬೇಗ ಬೆಳೆದು ನೆಲದಲ್ಲೆಲ್ಲ ಹಸಿರು ತುಂಬಿಕೊಂಡು ನಳನಳಿಸ್ತಾ ಇರುತ್ತೆ. ಆದರೆ ಬಿದಿರು ನೆಟ್ಟವನು ನಿರಾಶೆಯಿಂದ ಇರ್ತಾನೆ, ಏನು ಫಲನೇ ಕಾಣ್ತಾ ಇರಲ್ಲ. ಇದು ಹಿಂಗೆ ಸುಮಾರು ದಿನ ಆದಾಗ ಗರಿಕೆ ಮತ್ತಷ್ಟು ಬೆಳೆದು ಭಾಳ ದಟ್ಟವಾಗಿ ನೆಲದ ತುಂಬೆಲ್ಲ ಹಸಿರು ಪಸರಿಕೊಂಡಿದ್ದರೆ ಬಿದಿರು ನೆಟ್ಟವನು ಮತ್ತೆ ಏನು ಫಲನೇ ಬಿಡ್ತಾ ಇಲ್ವಲ್ಲ, ಇದು ನಾನು ಬೆಳೀತಾ ಇಲ್ವಲ್ಲ ಬಿದಿರು ಅಂತ ಕೂತಿರ್ತಾನೆ. ಆಮೇಲೆ ದೇವ್ರನ್ನ ಕೇಳ್ತಾನೆ, ಯಾಕೆ ಹಿಂಗೆ ಅಂತ. ಅದಕ್ಕೆ ದೇವರು ಸ್ವಲ್ಪ ಸಹನೆ ತಾಳ್ಮೆಯಿಂದ ವೆಯ್ಟ್ ಮಾಡು ಅಂತ. ಅದೇ ಥರ ಅವನು ಕಾದಾಗ ಏನಾಗುತ್ತೆ, ಬಹಳ ದಿನಗಳ ಆದ ಮೇಲೆ ಆ ಬಿದಿರು ಫಸ್ಟ್ ಮೊಳಕೆ ಹೊಡೆಯುತ್ತೆ. ಕೆಲವೇ ವಾರಗಳಲ್ಲಿ ಬೃಹದಾಕಾರವಾಗಿ ಬೆಳೆದು ನಿಲ್ಲುತ್ತೆ. ಅಂದರೆ ಹಾಗಾದರೆ ಮೊದಲು ಬೆಳೆದಿರಲಿಲ್ವ? ಇಷ್ಟೇ ಗೆಳೆಯರ ಕಾರಣ. ಬಿದಿರು ಫಸ್ಟು ತನ್ನ ರೂಟ್ಗಳನ್ನು, ಬೇರುಗಳನ್ನ ಭದ್ರ ಮಾಡ್ಕತ್ತೆ, ಆಳವಾಗಿ ಬೆಳೀತಿದೆ ಕೆಳಗಡೆ. ತದನಂತರ ಬೆಳೆದು ಎತ್ತರಕ್ಕೆ ಹೋಗುತ್ತೆ. ಅಂದರೆ ಮೊದಲು ಯಾವುದೇ ವ್ಯಕ್ತಿ ತನ್ನ ಒಳಗಡೆ ಸತ್ವವನ್ನು ತುಂಬ್ಕೋಬೇಕು ಅನ್ನೋದು ಇದರ ಅರ್ಥ. ಈಗ ಮೊಟ್ಟೆ ಇದೆಯೇ, ಕೋಳಿ ಮೊಟ್ಟೆ, ಅದು ಹೊರಗಡೆಯಿಂದ ಒಡೆದಾಗ ಜೀವೋತ್ಪತ್ತಿ ಆಗಲ್ಲ. ಅದೇ ಕೋಳಿ ಮೊಟ್ಟೆ ಒಳಗಡೆಯಿಂದ ಅದು ಒಡೆದಾಗ ಅಲ್ಲಿ ಒಂದು ಜೀವ ಸಂಕುಲ ಉತ್ಪತ್ತಿಯಾಗುತ್ತೆ ಗೆಳೆಯರೆ. ಒಂದು ಸರಿ ಒಮ್ಮೆ ಹೀಗಾಗುತ್ತೆ. ಒಬ್ಬ ರಾಜ ದಾರಿಯಲ್ಲಿ ಹೋಗ್ತಾ ಇರ್ತಾನೆ, ತನ್ನ ಸೈನಿಕರು ಯಾವ್ಯಾವ ಬೆಳೆ ಎಲ್ಲ ಬೆಳೆದಿದ್ದಾರೆ ಅಂತ ನೋಡ್ತಾನಂತೆ. ಎಲ್ಲ ಅವನು ಹೋಗ್ತಾ ಇರೋ ದಾರಿಯಲ್ಲಿ ದ್ರಾಕ್ಷಿ ತೋಟಗಳು. ರಾಜ ಬಂದ ಅಂಥೇಳಿ ಎಲ್ಲ ರೈತರು ತಮಗೆ ಇದ್ದಂಥ ಬುಟ್ಟಿಗಳು ತುಂಬ ಎಲ್ಲ ದ್ರಾಕ್ಷಿ ತಂದು ರಾಜನಿಗೆ ಕೊಟ್ಟು ತಮ್ಮ ಪ್ರೀತಿ ತೋರಿಸ್ತಾ ಇರ್ತಾರೆ, ಗೌರವ ತೋರಿಸ್ತಾ ಇರ್ತಾರೆ. ಹಂಗೆ ಮುಂದೆ ಹೋಯ್ತು. ಒಂದು ದೊಡ್ಡ ತೋಟ, ದ್ರಾಕ್ಷಿ ಗಿಡಗಳು ಭಾಳ ಸೊಂಪಾಗಿ ಬೆಳೆದಿವೆ, ಆದರೆ ಫಲ ಇಲ್ಲ. ಆಗ ಅವನು ಕೇಳ್ತಾನಂತೆ ಆ ರೈತನ, ಏನು ನಿನ್ನ ದ್ರಾಕ್ಷಿ ಗಿಡಗಳು ಭಾಳ ಚೆನ್ನಾಗಿವೆ, ಆದರೆ ಫಲ ಮಾತ್ರ ಕಾಣ್ತಾ ಇಲ್ಲ ಅಂತ. ಅವನು ಹೇಳ್ತಾನೆ, ಇದು ಅಂತಿಂಥ ದ್ರಾಕ್ಷಿ ಎಲ್ಲ ಚೆನ್ನಾಗಿದೆ, ಇದು ಫಲ ಬಿಡೋದೇ 16 ವರ್ಷಗಳ ನಂತರ ಅಂತ. ಹೌದಾ, ಆ ಥರ ಆದಾಗ ಇದು ಫಲ ಬಿಟ್ಟಾಗ ನನಗೆ ತಂದು ಕೊಡು ಅಂತ ರಾಜ ಹೇಳಿ ಹೋಗ್ತಾನಂತೆ. 16 ವರ್ಷಗಳ ನಂತರ ಈ ರೈತ ತಾನು ಬೆಳೆದ ಅದ್ಭುತವಾದ ದ್ರಾಕ್ಷಿ ಹಣ್ಣುಗಳನ್ನ ತಗೊಂಡೋಗಿ ರಾಜನಿಗೆ ಕೊಡ್ತಾನಂತೆ. ಏನು ಹಣ್ಣು, ಭಾಳ ದೊಡ್ಡ ಸೈಜು ಮತ್ತು ಅದು ಸ್ವೀಟು, ಎಲ್ಲ ರೀತಿಯಿಂದ ಅದು ಕ್ವಾಂಟಿಟಿ ಕ್ವಾಲಿಟಿ ಎಲ್ಲದರಲ್ಲೂ ಸುಪ್ರೀಮ್ ಆಗಿದೆ. ರಾಜ ಇದನ್ನು ನೋಡಿ ಅವನಿಗೆ ಕರೆದು ನೆಕ್ಸ್ಟು ಒಳ್ಳೆ ಬಹುಮಾನ ಕೊಟ್ಟು, ಇಂಥ ಹಣ್ಣು ತಿಂದೇ ಇಲ್ಲ ಅಂತ ಅಪ್ರಿಷಿಯೇಟ್ ಮಾಡಿ ಕಳಿಸ್ತಾನಂತೆ. ಇದನ್ನು ನೋಡಿದು ಈ ಥರ ಎಲ್ಲ ರೈತರು ತಾವು ಬುಟ್ಟಿ ತುಂಬ ದ್ರಾಕ್ಷಿಗಳು ತಗೊಂಡೋಗಿ ಕೊಡ್ತಾರಂತೆ, ನಮಗೂ ಬಹುಮಾನಗಳು ಕೊಡಿ ಅಂತ. ಆಗ ರಾಜ ಹೇಳ್ತಾನಂತೆ, ನಾನು ಬಹುಮಾನ ಕೊಟ್ಟದ್ದು ಅವನು ದ್ರಾಕ್ಷಿ ಹಣ್ಣುಗಳಿಗಲ್ಲ, ಅವನು ತನ್ನ ಮೇಲೆ ತಾನಿಟ್ಟಿದ್ದಂಥ ನಂಬಿಕೆ. 16 ವರ್ಷ ಆದಮೇಲಾದರೂ ಈ ದ್ರಾಕ್ಷಿ ಹಣ್ಣು ಬೆಳೆಯುತ್ತೆ ಅಂತ ಅವನು ತನ್ನಲ್ಲಿ ತಾನು ನಂಬಿಕೆ ಇಟ್ಕೊಂಡು ಸಹನೆಯಿಂದ ಕಾದ್ನಲ್ಲ, ಅದಕ್ಕೆ ಅವನ ಸಹನೆಗೆ, ತಾಳ್ಮೆಗೆ ನಾನು ಬೆಲೆ ಕೊಟ್ಟೆ ಅಂತ ರಾಜ ಹೇಳ್ತಾನೆ. ನೋಡಿ, ಸಹನೆ ತಾಳ್ಮೆಗಳಿಗೆ ಭಾಳ ಬೆಲೆ ಇರುತ್ತೆ. ಯಾವುದಕ್ಕೂ ಟೈಮ್ ಕೂಡ ಬರಬೇಕು. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಟೈಮ್ ಶುಡ್ ಬಿ ಕಮ್ ಅಂತ. ಕಾಲ ಕೂಡಿ ಬರೋವರೆಗೆ ನಮ್ಮ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು. ನಮ್ಮ ಸತತ ಪ್ರಯತ್ನ ಮಾಡ್ತಾ ಇದ್ದಾಗ ಒಂದು ಅವಕಾಶ ಬಂದಾಗ ಅದು ಅದೃಷ್ಟ ಅಂತ ಪರಿಗಣನೆ ಆಗುತ್ತೆ. ಅಷ್ಟು ಚೆನ್ನಾಗಿ ಅದು ನಮ್ಮ ಜೀವನ ರೂಪುಗೊಳ್ಳುತ್ತೆ ಗೆಳೆಯರೇ. ಅದಕ್ಕೆ ತಿರುವಳ್ಳುವರು ಒಂದು ಸರಿ ಹೇಳ್ತಾರೆ, ಅಲ್ಲಿವರೆಗೂ ನಾವು ತಾಳ್ಮೆ ಗೆಡ್ಸ್ಕೋಬಾರ್ದು. ಮುನಿದವರು ಮಡಿದವರಿಗೆ ಸಮಾನರು, ಸಹನೆಯಿಂದಿದ್ದು ಮುನಿಸ ತೊರೆದವರು ಮುನಿಗಳಿಗೆ ಸಮಾನರು ಅಂತ ತಿರುವಳ್ಳುವರು ಹೇಳ್ತಾರೆ. ಅದರಿಂದ ನಾವು ಕೆಲವು ವೇಳೆ ತಾಳ್ಮೆಯಿಂದ ಕಾಯಬೇಕು. ಎಂಥದೇ ಸನ್ನಿವೇಶ. ಪೇಷನ್ಸ್ ಇಸ್ ಬಿಟ್ಟರ್ ಬಟ್ ಇಟ್ಸ್ ಫ್ರೂಟ್ಸ್ ಆರ್ ಸ್ವೀಟ್ ಅಂತ. ತಾಳ್ಮೆ ಮೊದಲು ಕಹಿಯಾಗಿ ಕಾಣುತ್ತೆ, ಆದರೆ ಅದರ ಫಲ ಸಿಹಿಯಾಗಿರುತ್ತೆ. ಯಾವುದೇ ವಿಚಾರಗಳಾಗಲಿ ಸಡನ್ ಪ್ರತಿಕ್ರಿಯೆ ಬರ್ತಾ ಇಲ್ಲ, ನಮಗೆ ದಿಢೀರಂಥ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಯೋಚನೆ ಮಾಡೋದಲ್ಲ.
ನಮ್ಮ ಎಫರ್ಟ್ ನಿರಂತರವಾಗಿ ಹಾಕಿ ಕಾಯುವ ಪ್ರಯತ್ನ ಮಾಡ್ತಿರ್ಬೇಕು ಗೆಳೆಯರೆ. ನಾವು ಹಾಗೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಗೆಳೆಯರೆ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾಯಿರಿ. ನಿಮಗೆ ನನ್ನ ಮನದಾಳದ ನಮಸ್ಕಾರಗಳು ಗೆಳೆಯರೆ.